ಹಾಗಾಗಿ ಈ ಗನ್ಗಳನ್ನ ತಗೊಂಡಾಗ ಒಂಟಿ ಮನೆಗಳಲ್ಲಿ ಕಳ್ತನಕ್ಕೆ ಬರುವಂಥ ದರೋಡೆಗಾರಗಳಾಗಿರ್ಬೋದು ಅಥವಾ ಬೇರೆ ಜಾಗದಿಂದ ರಾಜ್ಯಗಳಿಂದ ಒಂಟಿ ಮನೆಯನ್ನು ದರೋಡನೆ ಮಾಡಬೇಕಂತೇಳಿ ವಂಚ ಹಾಕಿ ತೆಗಿದ್ದಾಗ ಆ ಟೈಮ್ಗಳಲ್ಲಿ ಅದನ್ನು ಉಪಯೋಗಿಸಿ ಆತನಿಗೆ ಏನಾದ್ರೂ ಏಟಾಗಿ ಕೊಲೆ ಆದ್ರೂ ಅಥವಾ ಬಂದಿರೋವಂಥವನಿಗೆ ಸತ್ತೋದ್ರೂ ಕೂಡ ಯಾರು ಗನ್ ಲೈಸೆನ್ಸ್ ಇಟ್ಕೊಂಡಿರ್ತಾರೋ ಅವರು ಅದನ್ನು ಬಳಕೆ ಮಾಡಿದಾಗ ಖಂಡಿತವಾಗ್ಲೂ ಯಾವುದೇ ರೀತಿಯಾಗಿ ಕೊಲೆ ಪ್ರಕರಣಗಳ ಕೇಸ್ಗಳು ಆಗಲ್ಲ. ಯಾಕಂದರೆ ಅದು ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ಕಲ್ಪಬಲ್ ಹೋಮಿಸೈಡ್ ಆಗ್ಬೋದು. ಮತ್ತು ಆ ತನಿಖೆ ತೀವ್ರವಾಗುತ್ತೆ. ಅಂದರೆ ಇವ್ರು ಯಾರು, ಕಳ್ತನಕ್ಕೆ ಬಂದಿದ್ರಾ, ಇವರು ನಿಜವಾಗ್ಲೂ ಆ ಟೈಮಲ್ಲಿ ಕತ್ತಗೆ ಬಂದಾಗ ಅದನ್ನು ಮಾಡಿದ್ರಾ ಅಥವಾ ಕೋಪದಿಂದ ಏನಾದರೂ ಹೊಡೆದ್ಬಿಟ್ರಾ, ಈ ರೀತಿಯಾಗಿ ಎಲ್ಲವನ್ನು ನೋಡಿಕೊಂಡು ಇದನ್ನು ಕಾನೂನಲ್ಲಿ ಬಳಕೆ ಮಾಡ್ತಾರೆ. ಈಗಲೂ ಕೂಡ ತಾವು ಮಾಗಡಿಯ ಸುತ್ತಮುತ್ತ ಕುಣಿಗಲು, ಮಡಿಕೇರಿ 50 ವರ್ಷಗಳ ಹಿಂದೆ ಇರುವಂಥ ಅಕಸ್ಮಾತ್ ತಾತಂದ್ರು ಅಂತ ಹೇಳ್ಬೋದು, ಹಿರಿಯರು, ಅವರಲ್ಲಿ ಹೆಸರಿರುವಂಥ ಗನ್ನನ್ನು ತನ್ನ ಮಗ ಅವನು ಬಳಕೆ ಮಾಡ್ತಾನೆ. ವಂಶಕ್ಕೆ ಬಂದಿರುವಂಥದ್ದು ಆ ಮಗನಿಂದ ಮೊಮ್ಮಗನಿಗೆ, ಈ ರೀತಿ ವಂಶದಿಂದ ವಂಶಕ್ಕೆ ಆ ಗನ್ನನ್ನು ಆ ಜಾಗದಲ್ಲಿ ಆ ಸ್ಥಳದಲ್ಲಿ ಯೂಸ್ ಮಾಡುವಂಥದ್ದು ಪ್ರಕ್ರಿಯೆ ಇದೆ. ಸ್ನೇಹಿತರೆ, ನೀವಿನ್ನೂ ಅವನಿಯಾನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರೋತ್ಸಾಹಿಸಿ.